ಎಂತ ಗೊತ್ತುಂಟಾ, ನಾವು ಮಂಗಳೂರಿನವರಿಗೆ ದೋಸೆ ಅಂದರೆ ಪಂಚಪ್ರಾಣ. ದೋಸೆ ತಿನ್ನಲಿಕ್ಕೆ ನಾವು ಎಷ್ಟು ದೂರ ಬೇಕಾದರೂ ಹೋಗ್ತೇವೆ. ಹಾಗೆ ನಾನಿದ್ದ ಪ್ಲೇಸಿಂದ 20 ಕಿಲೋಮೀಟ್ರ್ ದೂರಕ್ಕೆ ಒಂದು ಬೆಣ್ಣೆ ಮಸಾಲೆ ದೋಸೆ ತಿನ್ನಲಿಕ್ಕೆ ಅಂತ ಹೋದೆ. ಅಲ್ಲಿ ಬಿಸಿ ಬಿಸಿಯಾದ ಫ್ರೆಶ್ ಆದ ಬೆಣ್ಣೆ ಮಸಾಲೆ ದೋಸೆ ಮಾಡಿಕೊಡ್ತಾರೆ. ಈ ಕ್ಯಾಂಟೀನ್ನ ಹೆಸರು ಗುರು ಕ್ಯಾಂಟೀನ್ ಅಂತ. ಇದು ಕುಂದಾಪುರದ ಹತ್ತಿರದಲ್ಲಿ ಹಾಲಾಡಿ ಅನ್ನೋ ಒಂದು ಪ್ಲೇಸಲ್ಲಿದೆ. ನೋಡಲಿಕ್ಕೆ ಇದೊಂದು ಸಣ್ಣ ಕ್ಯಾಂಟೀನ್ ಆಯಿತಾ, ಆದರೆ ಇಲ್ಲಿ ಸಿಗುವಂತಹ ಬೆಣ್ಣೆ ದೋಸೆ ತಿನ್ನಲಿಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರೆ, ಅಷ್ಟು ಫೇಮಸ್ ಇದು. ನೀವು ಯೂಟ್ಯೂಬಲ್ಲಿ ಗುರು ಕ್ಯಾಂಟೀನ್ ಬೆಣ್ಣೆ ಮಸಾಲೆ ದೋಸೆ ಅಂತ ಹಾಕಿದರೆ ತುಂಬ ವೀಡಿಯೋಸ್ ಬರ್ತದೆ ನಿಮಗೆ. ಫ್ರೆಶ್ ಆಗಿ ನಮ್ಮ ಕಣ್ಣ ಮುಂದೆಯೇ ದೋಸೆ ಮಾಡಿ ಅದಕ್ಕೆ ನೋಡಿ ಬೆಣ್ಣೆ ಹಾಕಿದ್ದು, ಹೀಗೆ ಇನ್ನು ಮಡಿಸಿದ ಮೇಲೆ ಅದರ ಮೇಲೆ ಕೂಡ ಬೆಣ್ಣೆ ಹಾಕಿ ಕೊಡ್ತಾರೆ. ತುಂಬ ಒಳ್ಳೆ ಟೇಸ್ಟ್. ಆ ಚಟ್ನಿ ಸವರಿರ್ತಾರಲ್ಲ ದೋಸೆ ಮೇಲೆ, ಸೂಪರಾಗಿರುತ್ತೆ. ಹಾಗೆ ಇದರ ಜೊತೆಗೆ ತಿನ್ನಲಿಕ್ಕೆ ನಿಮಗೆ ತೆಂಗಿನಕಾಯಿ ಚಟ್ನಿ ಕೂಡ ಕೊಡ್ತಾರೆ. ಇದರ ಜೊತೆಗೆ ಇಲ್ಲಿ ಮದ್ದೂರು ವಡೆ ಕೂಡ ಸಿಗ್ತದೆ. ನಾನು ಮದ್ದೂರು ವಡೆ ಮತ್ತು ಬೆಣ್ಣೆ ಮಸಾಲೆ ದೋಸೆ ತಿಂದು ಒಂದು ಸೂಪರಾಗಿರುವಂತಹ ಫಿಲ್ಟರ್ ಕಾಫಿ ಕೂಡ ಕುಡಿದೆ. ನೀವು ಕುಂದಾಪುರಕ್ಕೆ ಬಂದರೆ ಒಮ್ಮೆ ಟ್ರೈ ಮಾಡಿ ಆಯಿತಾ.